ಸಪೋರ್ಟ್ ಮಾಡ್ಬೇಕು ಅವರು, ಬಟ್ ಯಾಕೆ ಮಾಡ್ತಾ ಇಲ್ಲ? ನೀಟ್ ಹೋರಾಟ ಮಾಡಿನೇ ಅವ್ರಿಗೆ ಸುಸ್ತಾಗೋಯ್ತಾ? ನೀಟ್ ವಿರುದ್ಧ ಹೋರಾಡಿದವರು ಈಗ ಯಾಕೆ ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಬಂದು ನಮಗೆ ಸಹಾಯ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಚೆನ್ನಾಗಿ ಓದಿ ಕಷ್ಟಪಟ್ಟಿರೋರಿಗೆ ಮತ್ತೆ ರೈತರ ಮಕ್ಕಳಿಗೆ ಎಲ್ಲ ಏನ್ ನ್ಯಾಯ ಸಿಗ್ತಾ ಇದೆ ನಮ್ಮ ಸರ್ಕಾರದಿಂದ? ನಾವು ಕೆಪಿಎಸ್ಸಿ ಸೆಕ್ರೆಟರಿಗೆ ಒಂದು ಮನವಿ ಸಲ್ಲಿಸೋಕೆ ಹೋದಾಗಂತ ಸಂದರ್ಭದಲ್ಲಿ ಅವರು ಒಂದು ಉಡಾಫೆ ಉತ್ತರ ಕೊಡ್ತಾರೆ. ಏನಂತ ಅಂದ್ರೆ, ಇದು ನನ್ನ ಜೂರಿಸ್ಟ್ರಿಕ್ಷನ್ ಅಲ್ಲಿ ಬರಲ್ಲ, ಇದು ನಾನು ನಿರ್ಧಾರ ತಗೊಳೋದಕ್ಕಾಗಲ್ಲ, ನಿಮ್ ಮನವಿಯನ್ನ ತಗೊಳಲ್ಲ ಅಂತ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕಳಿಸ್ತಾರೆ. ಯಾರ್ಯಾರು ಹೋರಾಟದಲ್ಲಿ ನಿರತರಾಗಂತ ವಿದ್ಯಾರ್ಥಿಗಳು ಯಾರು ನ್ಯಾಯ ಕೇಳ್ತಾ ಇದ್ರು ಅಂತವರನ್ನ ಬಂಧಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಯೂತ್ ಯಾಕೆ ನಕ್ಸಲಿಸ್ಟ್ ಆಗಿ ಟರ್ನ್ ಆಗ್ತಾರೆ ಅಂದ್ರೆ, ಅವ್ರಿಗೆ ಸರ್ಕಾರದಿಂದ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಹೋಗ್ತಾರೆ? ಆರ್ಡರ್ ಕಾಪೀಸ್ ಕೊಡಕ್ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್, ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀವಿ. ಸರ್ಕಾರ ಈ ತನಿಖೆಯನ್ನು ಸಿಬಿಐಗೆ ವಹಿಸೋವರೆಗೂ ನಾವು ನಿರಂತರವಾಗಿ ಹೋರಾಟವನ್ನ ಮುನ್ನಡೆಸ್ತೀವಿ. ಅರ್ಹರ ಅಲ್ಲದೆ ಇರೋರು ಅಥವಾ ಈ ತರ ಕರಪ್ಷನ್ ಇಂದ ಒಳಗಡೆ ಹೋಗಿರೋರು ಹೊರಗೆ ಬರಬೇಕು, ಇದೊಂದೇ ನಮ್ಮ ಬೇಡಿಕೆ ಇರೋದು. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಕೆಪಿಎಸ್ಸಿ ಅಲ್ಲಿ ನಡೆದಿರುವಂತಹ ಒಂದು ವೆಟರ್ನರಿ ಆಫೀಸರ್ ರಿಕ್ರೂಟ್ಮೆಂಟ್ ನಲ್ಲಿ ನಡೆದಿರುವಂತಹ ಹಗರಣದ ವಿರುದ್ಧ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಏನು ಅಂದ್ರೆ ಕೆಪಿಎಸ್ಸಿ ಅನ್ನೋದು ಹೇಗೆ ಅನ್ನೋದು ನಾವು ಹೀಗೆ ಬಾಯ್ಬಿಟ್ಟು ಹೇಳಬೇಕು ಅಂತ ಇಲ್ಲ, ಅದು ಪ್ರಪಂಚಕ್ಕೆ ತಿಳಿದಿರುವಂತ ವಿಷಯ. ಕೆಪಿಸಿಯಲ್ಲಿ ರಿಕ್ರೂಟ್ಮೆಂಟ್ ಯಾವ ತರ ನಡೆಯುತ್ತೆ ಅಂತ, ಅದಕ್ಕೆ ಇನ್ನೊಂದು ಅದಕ್ಕೆ ಬಲಿಪಶು ಅನ್ನೋ ರೀತಿಯಲ್ಲಿ ನಾವು ಪಶುವೈದ್ಯಾಧಿಕಾರಿಗಳು ಬಂದು ಕೂಡ ಈಗ ಅದಕ್ಕೆ ಸೇರ್ಕೊಂಡಿದ್ದೇವೆ. ಇತ್ತೀಚೆಗೆ ನಡೆದಂತ ಎಕ್ಸಾಮ್ ಜನವರಿ 8-9 ನಡೆದಂತ ಎಕ್ಸಾಮ್ ನಲ್ಲಿ ಎಷ್ಟೋ ಜನ ಬರೆದಿರೋರು ಅಸಹಜ ಮಾರ್ಕ್ಸ್ಗಳು. ಕೆಪಿಎಸ್ಸಿ ಅನ್ನ ವಿಷಯ ಶುರು ಆಗಿದ್ದು 2023ರಿಂದ. ಸೊ 2023ರಿಂದ ನಾವು ಪ್ರತಿಯೊಬ್ಬರು ಕೂಡ ಅಷ್ಟೇ ಶ್ರಮ ಪಟ್ಬಿಟ್ಟು ಕ್ವಾಲಿಫೈ ಆಗಿ ನಾವು ಲಿಸ್ಟ್ ತನಕ ಬಂದರೂ ಕೂಡ ಈ ತರ ಅಸಹಜ ಮಾರ್ಕ್ಸ್ ಗಳನ್ನ ಹಣದಿಂದ ಅಥವಾ ಬೇರೆ ಇನ್ಫ್ಲೂಯೆನ್ಸ್ ಗಳಿಂದ ಒಳಗಡೆ ಹೋದವರು ನಮ್ಮ ಹುದ್ದೆಗಳನ್ನ ತಗೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಸಿಐಡಿ ತನಿಖೆ ಆಗ್ತಾ ಇದೆ, ಬಟ್ ನಮಗೇನು ಸಿಐಡಿ 1998 ಇಂದ ನಾವು ಇದು ನೋಡ್ಕೊಂತ ಬಂದ್ರೆ ನಮಗೆ ಸತ್ಯ ಹಂಗಂದ್ರೆ ಏನ್ ನಮಗೆ ನ್ಯಾಯ ಸಿಕ್ಕಿದ್ಯೋ ಅದು ತುಂಬಾ ಕಡಿಮೆ. ಹಂಗಾಗಿ ಸಿಬಿಐಗೆ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದೀವಿ. ಸರ್ಕಾರ ಸ್ಪಂದನೆ ಹೇಗಿದೆ ಮೇಡಮ್? ಕೊಡಲ್ಲ ಅಂತ ಸರ್, ಅವ್ರ ಹಂಗೆ ಹೇಳ್ಬಿಟ್ಟಿದ್ದಾರೆ. ನಾವೇನೇ ಅಂದ್ರೆ ಸಿಬಿಐಗೆ ಕೊಡಲ್ಲ, ಸಿಐಡಿ ತನಿಖೆ ಆಗ್ತಾ ಇದೆ, ಆಗ್ತಾನೆ ಇಲ್ಲಿ ಅಂತ. ದುಡ್ಡು ಕೊಟ್ಟಿರೋರಿಗೆ ಹುದ್ದೆ ಕೊಟ್ಟಿದ್ದಾರೆ. ಇವಾಗ ನಾವು ಓದಿನೂ ಏನ್ ಪ್ರಯೋಜನ? ಅವ್ರು ಸೆಲೆಕ್ಟ್ ಆಗಿರೋರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಗೆ ಕಂಡೀಷನಲ್ ಆರ್ಡರ್ ಕಾಪೀಸ್ ಕೊಟ್ಬಿಡಿ ಅಂತ ಹೇಳ್ತಾ ಇದಾರೆ. ಅದ್ ಹೆಂಗ್ ಸರ್ ಕೊಡಕ್ಕಾಗುತ್ತೆ? ಆ ಲಿಸ್ಟ್ ಅಲ್ಲಿ ದುಡ್ಡು ಕೊಟ್ಟಿರೋರು ಇದಾರೆ, ಅವ್ರಿಗೂ ಹೆಂಗ್ ಕೊಡಕ್ಕಾಗುತ್ತೆ? ಕಂಡೀಷನಲ್ ಆರ್ಡರ್ ಕಾಪೀಸ್ ಕೊಟ್ರೆ ಎಲ್ಲಾರ್ಗೂ ಕೊಡ್ಬೇಕಾಗುತ್ತೆ, ಅವ್ರಿಗೂ ಕೊಟ್ರೆ ಏನ್ ನ್ಯಾಯ ಕೊಟ್ಟಂಗೆ ನಮ್ಗೆ ಅಂತ. ಚೆನ್ನಾಗಿ ಓದಿ ಕಷ್ಟಪಟ್ಟಿರೋರಿಗೆ ಮತ್ತೆ ರೈತರ ಮಕ್ಕಳಿಗೆ ಎಲ್ಲ ಏನ್ ನ್ಯಾಯ ಸಿಗ್ತಾ ಇದೆ ನಮ್ಮ ಸರ್ಕಾರದಿಂದ? 400 ಜನ ಏನು ವೆಟರ್ನರಿ ಎಕ್ಸಾಮ್ಸ್ ಬರ್ದಿದ್ರು, ಅದೆಲ್ಲ ಆ ಲಿಸ್ಟ್ ಅಲ್ಲಿ ಅವ್ರು ಏನು ಎಕ್ಸಾಮ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು, ಆ ಲಿಸ್ಟ್ ಅಲ್ಲಿ ಒಬ್ರು ಕೂಡ ಅವ್ರ ಹೆಸರು ಇಲ್ಲ. ಅದ್ರ ಜೊತೆ ನಾವು ಪ್ರೂಫ್ ಸಮೇತ ನಾವು ಹೋರಾಟ ಮಾಡಿದಾಗ ಕೂಡ ಅವರು ಏನಂದ್ರು, ಇಲ್ಲ ನಾವು ನಡೆಸ್ಕೊಡ್ತೀವಿ ಅಂತಂದು ನಮ್ಮನ್ನ ಅರೆಸ್ಟ್ ಆಗೋ ಕೆಲಸಗಳು ಅಂತ ಮಾಡಿದ್ರು. ಮತ್ತೆ ಅರೆಸ್ಟ್ ಆದ ತಕ್ಷಣ ನಮ್ಗೆ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ನಾವು ಇದ್ರ ಕುರಿತು ಜುಲೈ 30ರಂದು ಕೂಡ ಪ್ರತಿಭಟನೆ ಮಾಡಿದ್ವಿ. ಸರ್ಕಾರ ಪೊಲೀಸರು ನಮ್ಮನ್ನ ಬಂಧಿಸಿದ್ರು. ಅದಾದ ನಂತರ ನಾವು ಸರ್ಕಾರದ ಮುಂದೆ ಪತ್ರಿಕಾಗೋಷ್ಠಿ ಮೂಲಕ 7 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ವಿ. ಅದರಲ್ಲಿ ಈ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋದು ಮೊದಲೇದಾಗಿತ್ತು. ಅದರ ಜೊತೆಗೆ ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದಿಷ್ಟು ಅಗತ್ಯ ಸುಧಾರಣೆಗಳಾಗಬೇಕು, ತಂತ್ರಜ್ಞಾನದ ಅಳವಡಿಕೆ ಆಗಬೇಕು, ಹಾಗೂ ಅಲ್ಲಿ ಒಳಗಡೆ ಇರುವಂತಹ ಸಿಬ್ಬಂದಿಗಳು ಕಾಲಕ್ಕೆ ತಕ್ಕಂತೆ ವರ್ಗಾವಣೆ ಆಗಬೇಕು. ಈ ರೀತಿ ಬಹಳ ಒಂದಿಷ್ಟು ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ. ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೂ ಗಡುವು ಕೊಟ್ಟಿದ್ವಿ. ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಸರ್, ಇವಾಗ ಸಿಜೆಪಿ ನೀಟ್ ಪ್ರೊಟೆಸ್ಟ್ ಅಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ವಹಿಸ್ತು. ಈ ಹೋರಾಟದಲ್ಲಿ ಮಾತೇ ಆಡ್ತಾ ಇಲ್ಲ, ಏನ್ ಹೇಳ್ತೀರಾ ಈ ನಿಲುವು ಬಗ್ಗೆ? ಸಿಜೆಪಿ ಅವರು ನೀಟ್ ವಿಷಯನ ತಗೊಂಡ್ರು. ಅದಾದ ನಂತರದಲ್ಲಿ ಇವತ್ತು ಜಾರ್ಖಂಡ್ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ವಿದ್ಯಾರ್ಥಿಗಳದ್ದು, ಕರ್ನಾಟಕದಲ್ಲಿ ಕೆಪಿಎಸ್ಸಿ ವಿದ್ಯಾರ್ಥಿಗಳು ನಡೀತಾ ಇದೆ. ಮೊನ್ನೆ ಕಳೆದ ಭಾನುವಾರ ನಡೆದಂತ ಕೆಇಎ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಒಂದು ಇರ್ರೆಗ್ಯುಲಾರಿಟೀಸ್ ಆಯಿತು, ಅದು ಕೂಡ ನಡೀತು. ಅನೇಕ ದೇಶದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ರಿಲೇಟೆಡ್ ಸಮಸ್ಯೆ ನಡೀತಾ ಇದೆ. ಆದ್ರೆ ಸಿಜೆಪಿ ಅವರು ಏನಂದ್ರೆ ಕುರುಡಾಗಿ ಕೂತಿದ್ದಾರೆ. ಸರ್, ನಮ್ದು ಅಂತಲ್ಲ, ಈಗ ಜಾರ್ಖಂಡ್ ಅಲ್ಲೂ ಸೇಮ್ ಇದೇ ತರ ಆಗ್ತಾ ಇದೆ, ಕೇರಳದಲ್ಲೂ ಆಗ್ತಾ ಇದೆ. ಬಟ್ ಅಲ್ಲೆಲ್ಲೂ ಯಾಕೆ ಸಿಜಿಪಿಎ ಬರ್ತಾ ಇಲ್ಲ? ಏನು ಸ್ಟೂಡೆಂಟ್ ಪರವಾಗಿ ಹೋಗಿ ನೀಟಲ್ಲಿ ಅಲ್ಲಿ ಹೋಗಿ ಮಾಡ್ಬೋದು, ನಾವು ಸ್ಟೂಡೆಂಟ್ಸೇ, ನಮಗೂ ಸಪೋರ್ಟ್ ಮಾಡಬೇಕು ಅವರು, ಬಟ್ ಯಾಕೆ ಮಾಡ್ತಾ ಇಲ್ಲ? ಈವನ್ ಇನ್ಸ್ಟಾಗ್ರಾಮ್ ಅಲ್ಲಿ DM ಕೂಡ ಮಾಡಿದ್ವಿ. ನಮಗೆ ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಹಂಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಅವರಿಂದ ಏನೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅವ್ರು ಯಾಕೆ ಟೈಮ್ ತಗೊಂತಾ ಇದ್ದಾರೆ? ಇಲ್ಲ ಅಂದ್ರೆ ಅವ್ರಿಗೆ ನೀಟ್ ಹೋರಾಟ ಮಾಡಿನೇ ಅವ್ರಿಗೆ ಸುಸ್ತಾಗೋಯ್ತಾ? ಬೇರೆ ವಿದ್ಯಾರ್ಥಿಗಳ ಅಂತ ಅನ್ನಿಸ್ತಾನೆ ಇಲ್ವಾ ಅವರಿಗೆ? ಎಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ ಅಲ್ಲಷ್ಟೇ ನಾವು ಹೋಗಿ ಇದ್ ಮಾಡ್ತೀವಿ ಅಂತ ಅದು ಒಂದು ಯೋಚನೆ ಬರ್ತಾ ಇದೆ. ಸಿಜೆಪಿ ನಮಗೆ ಸಪೋರ್ಟ್ ಅಷ್ಟೊಂದು ಮಟ್ಟಿಗೆ ಬರ್ತಾ ಇಲ್ಲ. ಬಟ್ ಏನು ಅಂದ್ರೆ, ಇಡೀ ದೇಶದಲ್ಲಿ ಆದಂತಹ ನೀಟ್ ವಿರುದ್ಧ ಹೋರಾಡಿದವರು ಈಗ ಯಾಕೆ ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಬಂದು ನಮಗೆ ಸಹಾಯ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಇವತ್ತು ಕರ್ನಾಟಕದಲ್ಲಿ ಸಿಜೆಪಿ ಸಂಘಟನೆ ಇದೆ ಅಂತ ಹೇಳ್ತಾರಲ್ವಾ, ಎಲ್ಲಿದೆ ಇವತ್ತು? ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗಿಂದ ಹೋರಾಟ ನಡೀತಿದೆ, ಎಲ್ಲಿದೆ ವಿದ್ಯಾರ್ಥಿಗಳು ಧ್ವನಿಯಾಗಿ?
ಯಾವುದೋ ಒಂದು ರಾಜಕೀಯ ಪ್ರೇರಣೆಯಿಂದ ಹೋರಾಟಗಳು ಮಾಡಬಾರ್ದು. ವಿದ್ಯಾರ್ಥಿಗಳ ಧ್ವನಿಯಾಗಿ ಯಾವತ್ತೂ ಕೂಡ ಧ್ವನಿಯಾಗಿ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡಲಿ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು 30 ದಿವಸ ಸತ್ಯಾಗ್ರಹ ಮಾಡಲಿ, ನೀಟಲ್ಲಿ ಆದಂಗೆ ಲಾಠಿ ಚಾರ್ಜ್ ಎಲ್ಲ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತೀರಾ? ಸೊ ಕೇಳಿನ ಬೇಜಾರಾಯ್ತು. ಲಾಠಿ ಚಾರ್ಜ್ ಅಂದ್ರೆ ಯಾರಿಗಾದ್ರೂ ಹಾನಿ ಆಗೇ ಆಗತ್ತೆ. ಸೊ ಹಾನಿ ಆದ್ರೂ ಪರವಾಗಿಲ್ವಾ ಅನ್ನೋ ತರ ಅವ್ರದ್ದು ಹೇಳಿಕೆಗಳಿದಾವೆ. ಈಗ ಅವರು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲಾ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ ಸರ್. ಆ ಇದ್ರಲ್ಲಿ ಉಪವಾಸ ಮಾಡ್ಲಿ, ಲಾಠಿ ಚಾರ್ಜ್ ಮಾಡ್ಲಿ, ಅದು ಹೇಳಿಕೆಗಳು ಎಲ್ಲೋ ನಮಗೂ ಬೇಸರ ಉಂಟು ಮಾಡಿದೆ ಸರ್. ಮಾನ್ಯ ಗೃಹ ಸಚಿವರು ಆ ತರ ಮಾತಾಡಬಾರ್ದಿತ್ತು ಮೀಡಿಯಾದ ಮುಂದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಎಲ್ಲಿದ್ರು ಒಂದೇನೆ. ದೇಶದ ವಿದ್ಯಾರ್ಥಿಗಳಾಗ್ಲಿ, ಕರ್ನಾಟಕದ ವಿದ್ಯಾರ್ಥಿ ಆಗ್ಲಿ, ಜಾರ್ಖಂಡ್ ವಿದ್ಯಾರ್ಥಿಗಳಾಗ್ಲಿ, ಎಲ್ಲರೂ ನಾವು ಒಂದೇನೆ. ಎಲ್ಲರಿಗೂ ನ್ಯಾಯ ಕೊಡಬೇಕಾಗಿರೋ KPSCನೇ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದೆ ಅಂದಾಗ ನಾವು ಅದನ್ನ ಒಕ್ಕೊರಲಿನಿಂದ ಕ್ವಶನ್ ಮಾಡ್ಲೇಬೇಕಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು 30 ದಿವಸ ಪ್ರತಿಭಟನೆ ಮಾಡ್ಲಿ, ಅವರು ಲಾಠಿ ಏಟೆಲ್ಲ ತಿನ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಇದಕ್ಕೆ ಏನ್ ಹೇಳ್ತಾರೆ ಸರ್? ಅದಕ್ಕೆಲ್ಲ ನಾವು ತಯಾರಿದ್ದೀವಿ ಸರ್. ಅನ್ಯಾಯ ಆಗಿದೆ ಅಂತಂದ್ರೆ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ನಮ್ಗೆ ಲಾಠಿ ಏಟನ್ನಾದ್ರೂ ಕೊಡ್ಲಿ, ಜೈಲಿಗಾದ್ರೂ ಹಾಕ್ಲಿ, ಅಲ್ಲಿವರೆಗೂ ನಾವು ನಮ್ಮ ಹೋರಾಟನ ನಿಲ್ಲಿಸಂಗಿಲ್ಲ ಸರ್. ಸರ್, ಒಬ್ಬ ಗೃಹ ಮಂತ್ರಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಈ ರೀತಿ ಮಾತಾಡ್ತಿರೋದು ಒಂದು ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಯಾಕಂದ್ರೆ ಒಬ್ಬ ಸಚಿವರು ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬೇಕೆ ಹೊರತು ವಿದ್ಯಾರ್ಥಿಗಳ ವಿರುದ್ಧವಾಗಿ ಮಾತಾಡಬಾರ್ದು. ಇಲ್ಲಿ ಯಾವುದೇ ಸಂಘಟನೆ ಅಂತ ನೋಡಬಾರ್ದು, ಇಲ್ಲಿ ವಿದ್ಯಾರ್ಥಿಗಳು ಅಂತ ನೋಡಬೇಕು. ಹಾಗಾಗಿ ಅವರ ಹೇಳಿಕೆಗಳು ಅವರ ಕಾನೂನು ರೀತಿಯ ಹೇಳಿಕೆ ಆಗಿರಬೇಕು ಹೊರತು ಕಾನೂನು ಬೈರ ಹೇಳಿಕೆ ಆಗಿರಬಾರ್ದು. ವಿದ್ಯಾರ್ಥಿಗಳ ಪರವಾಗಿರಬೇಕು ಹೇಳಿಕೆ ಅಂತಂದು ತಮ್ಮ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಸರ್. ನಾವು ಮೊನ್ನೆ FIR ಫೈಲ್ ಮಾಡಿದ್ವಿ ಹೋಗಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ. ಮತ್ತೆ ಇವಾಗ ಈ ತರ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು ಸಹ ಯಾರು ಬಂದು ನಮ್ದು ಏನಾಗಿದೆ, ಏನ್ ಪ್ರಾಬ್ಲಮ್ ಅಂತ ಏನು ಕೇಳ್ತಾ ಇಲ್ಲ ಸರ್. ಎಕ್ಸಾಮ್ಗೆ ಒಂದು 10 ನಿಮಿಷ ಲೇಟ್ ಆಗಿ ಬಂದ್ರೆ ಎಂಟ್ರಿ ಕೊಡಲ್ಲ, ಬಟ್ ಇಲ್ಲಿ 1 ಅವರ್ ಲೇಟ್ ಆಗಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಭಾನುವಾರ. ಆಮೇಲೆ OMR ಶೀಟ್ ಮಿಸ್ ಮ್ಯಾಚ್ ಆಗಿದೆ. ಇದಕ್ಕೆಲ್ಲ ಏನ್ ಹೇಳ್ತೀರಾ? ಈ ನಿರ್ಲಕ್ಷ್ಯಕ್ಕೆ ಏನ್ ಹೇಳ್ತೀರಾ? ಸರ್, ಅದೇ ಸರ್ಕಾರ ಯಾವ ಒಂದು ಸೀರಿಯಸ್ನೆಸ್ ಅನ್ನ ವಿದ್ಯಾರ್ಥಿಗಳಿಂದ ಬಯಸ್ತಾರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೆ, ಅದೇ ರೀತಿ ಸೀರಿಯಸ್ನೆಸ್ ಸರ್ಕಾರ ಅಥವಾ ಯಾವ ಎಕ್ಸಾಮಿನೇಷನ್ ಏಜೆನ್ಸಿಗಳಿರ್ತವೆ ಅವರಲ್ಲೂ ಅದು ಕಾಣಬೇಕು. ಇವು ಒಂದು ಸ್ಟೇಟ್ ಅಲ್ಲಿ ಇಂಪಾರ್ಟೆನ್ಸ್ ಇರುವಂತ ಎಕ್ಸಾಮಿನೇಷನ್ಗಳು, ದೊಡ್ಡ ದೊಡ್ಡ ಏಜೆನ್ಸಿಗಳು ಇದನ್ನ ಕಂಡಕ್ಟ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿ ಬಹಳ ಮೈನ್ಯೂಟ್ ಎರರ್ಗಳನ್ನ ಮಾಡೋದ್ರಿಂದ ಆ ಒಂದು ಪೂರ್ತಿ ಪರೀಕ್ಷಾ ವ್ಯವಸ್ಥೆಯಲ್ಲೇನೆ ವಿದ್ಯಾರ್ಥಿಗಳ ನಂಬಿಕೆ ಹೊರಟೋಗುತ್ತೆ. ನಂಬಿಕೆ ಹೊರಟೋಯ್ತು ಅಂತಂದ್ರೆ ಸಿಸ್ಟಮೇ ಕೊಲಾಪ್ಸ್ ಆದಂಗೆ ಅದು. ಆಲ್ಮೋಸ್ಟ್ ಯೂತ್ ಯಾಕೆ ನಕ್ಸಲಿಸ್ಟ್ ಆಗಿ ಟರ್ನ್ ಆಗ್ತಾರೆ ಅಂದ್ರೆ ಅವ್ರಿಗೆ ಸರ್ಕಾರದಿಂದ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಹೋಗ್ತಾರೆ? ನಾವ್ ಹೆಂಗ್ ನ್ಯಾಯ ತಕೊಬೇಕೋ ಹಂಗ್ ತಕೊಂತಾರೆ. ಪ್ಲೀಸ್ ಬೇಡ್ಕೊಂತ ಇದ್ದೀನಿ, ಕಂಡೀಷನಲ್ ಆರ್ಡರ್ ಕಾಪಿ ಕೊಡ್ಬೇಡಿ. ತೊಂದರೆ ಏನು ಅಂದ್ರೆ ನಾವು ಪಶುವೈದ್ಯಾಧಿಕಾರಿಗಳಿರೋದು ತುಂಬಾ ಕಡಿಮೆ ಜನ. 1400 ಅಪ್ಲಿಕೇಶನ್ ಇತ್ತು, 1200 ಜನ ಬರೆದಿದ್ದೀವಿ, 621 ಜನ ಕ್ವಾಲಿಫೈ ಆಗಿದ್ದೀವಿ, ಅದರಲ್ಲಿ 329 ಜನ. ನೀವೇ ನೋಡ್ಕೋಬಹುದು, ಎಲ್ಲದರಲ್ಲೂ 50% ಡಿಕ್ರೀಸ್ ಆಗ್ತಾ ಇದೀವಿ. ಸೊ ನಾವು ಇಷ್ಟೇ ಜನ ಹೋರಾಡಿ ಇದಕ್ಕೆ ನ್ಯಾಯ ಕೊಡ್ಸೋದಕ್ಕಾಗಲ್ಲ. ಇದಕ್ಕೆ ನಮಗೆ ಸರ್ಕಾರದಾಗಿರ್ಬೋದು, ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಎಲ್ಲರದು ಕೂಡ ಸಹಾಯ ಬೇಕು. ರಾಜ್ಯ ಸರ್ಕಾರದ ಸ್ಪಂದನೆ ಹೇಗಿದೆ ಇದಕ್ಕೆ? ನಾವು KPSC ಸೆಕ್ರೆಟರಿಗೆ ಒಂದು ಮನವಿ ಸಲ್ಲಿಸೋಕೆ ಹೋದಾಗಂತ ಸಂದರ್ಭದಲ್ಲಿ ಅವರು ಒಂದು ಉಡಾಫೆ ಉತ್ತರ ಕೊಡ್ತಾರೆ. ಏನಂತ ಅಂದ್ರೆ, ಇದು ನನ್ನ ಜೂರಿಸ್ಟ್ರಿಕ್ಷನ್ ಅಲ್ಲಿ ಬರಲ್ಲ, ಇದು ನಾನು ನಿರ್ಧಾರ ತಗೊಳೋದಕ್ಕಾಗಲ್ಲ, ನಿಮ್ಮ ಮನವಿನ ತಗೊಳಲ್ಲ ಅಂತ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕಳಿಸ್ತಾರೆ. ಇದು ನಮ್ಮ ರಾಜ್ಯ ಸರ್ಕಾರದ ಸ್ಪಂದನೆ ಹೋರಾಟಕ್ಕೆ. ಬರೀ ಮೀಡಿಯಾ ಎಲ್ಲ ಹಾಕ್ತಾ ಇದ್ದೀರಾ ಅಷ್ಟೇ, ಬಟ್ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಇನ್ನೊಂದು ಏನು ಅಂದ್ರೆ, ಈ ಸೆಲೆಕ್ಟ್ ಆಗಿರೋರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವ್ ಇವಾಗ ಹೋಗಿ ಪ್ರೊಟೆಸ್ಟ್ ಎಲ್ಲ ಮಾಡಿ ಇದ್ ಮಾಡಿದ್ರೆ ನಿಮ್ಗೆ ಡಿಫಾಮೇಶನ್ ಕೇಸ್ ಹಾಕ್ತಿವಿ, ಮತ್ತೆ ಕೋರ್ಟುಗಳ ಸುತ್ತ ಅಳ್ದಾಡ್ಬೇಕಾಗುತ್ತೆ ನೀವು ಜೀವನ ಪೂರ್ತಿ, ಅದೆಲ್ಲ ಹೇಳಿದಾಗ ಇವಾಗ ಬಡ ವಿದ್ಯಾರ್ಥಿಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲ ಏನ್ ಅನ್ಸುತ್ತೆ, ಯಾಕೆ ಬೇಕು ಬಿಡಪ್ಪ, ಕರಪ್ಷನ್ ಆಗಿದ್ರೆ ಯಾರೋ ಒಬ್ರು ಜಾಬ್ ತಗೊಂಡು ಹೋಗ್ಲಿ ಅಂತ ಯಾರು ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಇವಾಗ ಎಲ್ಲರಿಗೂ ಅದೊಂದು ಭಯ ಶುರುವಾಗಿ ಹೋಗಿದೆ. ನಮ್ಮ DK ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಅವರು ಏನೋ ದೆಹಲಿಗೆ ಹೋಗಿ ನೀಟ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆದ್ರೆ ತಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಪಶುವೈದ್ಯಕರ ನೇಮಕಾತಿ ಇರುವಂತ ಹಗರಣವನ್ನ ಯಾರು ಕೇಳಕ್ಕೆ ಮುಂದೆ ಬರ್ತಾ ಇಲ್ಲ. ಸರ್ಕಾರದಿಂದ ಇದುವರೆಗೂ ನಮಗೆ ಯಾವುದೇ ತರಹದ ಸ್ಟೇಟ್ಮೆಂಟ್ ಆಗಲಿ, ಸಪೋರ್ಟ್ ಆಗಲಿ ಸಿಕ್ಕಿಲ್ಲ. ನೀವು ಇಡೀ ದೇಶದಲ್ಲಿ ನ್ಯಾಯ ಕೊಡ್ಸಕ್ಕೆ ಓಡಾಡೋದು ಅಷ್ಟೇ ಮಟ್ಟಿಗೆ ನಮಗೂ ಕೂಡ ನ್ಯಾಯ ಕೊಡ್ಸೋದಕ್ಕೆ ಓಡಾಡಿ. ಇವರಿಗೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಡೋದು ತಪ್ಪು ಅಂತ ನಾವು ಹೇಳ್ತಿಲ್ಲ. ತನಿಖೆ ಮುಗಿಯೋ ತನಕ ದಯವಿಟ್ಟು ಇದನ್ನ ತಡೆ ಹಿಡೀರಿ. ಅರ್ಹರ ಅಲ್ಲದೆ ಇರೋರು ಅಥವಾ ಈ ತರ ಕರಪ್ಷನ್ ಇಂದ ಒಳಗಡೆ ಹೋಗಿರೋರು ಹೊರಗೆ ಬರಬೇಕು. ಇದೊಂದೇ ನಮ್ಮ ಬೇಡಿಕೆ ಇರೋದು. ವಿದ್ಯಾರ್ಥಿಗಳ ಧ್ವನಿಯನ್ನ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷಿಸಿದೆ. ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಈಗಾಗಲೇ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆದರೆ ಸರ್ಕಾರ ಆ ಎಲ್ಲ ಹೋರಾಟಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದೆ. ಯಾರ್ಯಾರು ಹೋರಾಟದಲ್ಲಿ ನಿರತರಾಗಂತ ವಿದ್ಯಾರ್ಥಿಗಳು ಯಾರು ನ್ಯಾಯ ಕೇಳ್ತಾ ಇದ್ರು ಅಂತವರನ್ನ ಬಂಧಿಸ್ತಾ ಇದ್ದಾರೆ. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರ ಈ ಕೂಡಲೇ ಈ ತನಿಖೆಯನ್ನ CBIಗೆ ವಹಿಸಬೇಕು. ಹಾಗೂ ನಾವು ಏನೇನು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು ಅಂತ, ಅದನ್ನ ಆದಷ್ಟು ಬೇಗ ಮಾಡಬೇಕು. KPSCಯಲ್ಲಿ ಆಗಿರುವಂತ ಇರೆಗ್ಯುಲಾರಿಟೀಸ್ CBI ತನಿಖೆ ಆಗಬೇಕು, ಮತ್ತೆ KPSCಯಲ್ಲಿ ಸುಧಾರಣೆ ಆಗಬೇಕು. ಇದಕ್ಕೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು ಅಂತ ಕೇಳ್ಕೊಂತೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂದ್ರೆ, ಈ ನೇಮಕಾತಿಯಲ್ಲಿ ಯಾರ್ಯಾರು ಹಣದ ದುರ್ಬಳಕೆಯಿಂದ ಅಥವಾ ಅವ್ರಿಗೆ ಇರುವಂತ ಇನ್ಫ್ಲೂಯೆನ್ಸ್ ಇಂದ ಸ್ಕ್ಯಾಮ್ ಮಾಡಿ ಯಾರು ಹೊರಗೆ ಹೋಗಿದ್ದಾರೆ ಅವರೆಲ್ಲರೂ ಹೊರಗೆ ಬರಬೇಕು. ಹಾಗೆ
ಉಳಿದ ಬಡ ಪ್ರತಿಭೆಗಳು ಯಾರು ಇದ್ದಾರೆ, ಹಾಗೆ ನಾವು ಎಷ್ಟು ಜನ ಕಷ್ಟಪಟ್ಟು ಓದಿದ್ವಿ ಅವರೆಲ್ಲರಿಗೂ ಕೆಲಸ ಸಿಗಂಗೆ ಆಗಬೇಕು. ಇವಾಗ ಸೆಲೆಕ್ಟ್ ಆಗಿರೋರ್ಗೆ ಆರ್ಡರ್ ಕಾಪೀಸ್ ಕೊಡಬಾರ್ದು ಅಂತ ಏನ್ ನಮ್ಮ ಉದ್ದೇಶ ಇಲ್ಲ. ಫಸ್ಟ್ ಇನ್ವೆಸ್ಟಿಗೇಷನ್ ಆಗ್ಲಿ, ಅದಾದ್ಮೇಲೆ ಮತ್ತೆ ಏನಾದ್ರೂ ಅವ್ರು ಡಿಸೈಡ್ ಮಾಡಬೇಕು. ಆರ್ಡರ್ ಕಾಪೀಸ್ ಕೊಡಕ್ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀವಿ. ಸರ್ಕಾರ ಈ ತನಿಖೆಯನ್ನು ಸಿಬಿಐಗೆ ವಹಿಸೋವರೆಗೂ ನಾವು ನಿರಂತರವಾಗಿ ಹೋರಾಟವನ್ನ ಮುನ್ನಡೆಸ್ತೀವಿ. ಸರ್ಕಾರ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳದೆ ಹೋದ್ರೆ ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ತು ಹೋರಾಟಕ್ಕೆ ಕರೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗುತ್ತೆ ಅಂತಂದು ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದೆ.